ಗುಡ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ವಿಲೇಜ್ ಬಸ್ ಸ್ಟಾಪ್. ಇದು ಸ್ಟೇಟ್ ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಸ್ಪಾಟಿಗೆ. ಈ ಏನು ತಾರಿಸ್ತಾ ಇದೆಯಲ್ಲ, ಇದು ವಿಲೇಜ್ ಬಸ್ ಸ್ಟಾಪಿಂದ ಸುಮಾರು ಒಂದು 20-30 ಮೀಟ್ರು ರೋಡ್. ಇದು ಒಂದು 30 ಮೀಟ್ರ್ ಮಡ್ ರೋಡು. ಅಲ್ಲ 1 ಎಕರೆ 20 ಗುಂಟೆ ಏನು ವೆಟ್ಲ್ಯಾಂಡ್ ಇದೆಯಲ್ಲ, ಅಲ್ಲಿಗೆ ಇದು ರಸ್ತೆ. ಇದು ಸರ್ಕಾರಿ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿ ಈ 1.5 ಎಕರೆ ವೆಟ್ಲ್ಯಾಂಡ್ ಮಾರಾಟಕ್ಕಿದೆ. ಆ್ಯಕ್ಚುಲಿ ಈ ಬೇಲಿ ಏನಿದೆಯಲ್ಲ, ಇದೇ ಹೆಚ್ಚು ಕಡಿಮೆ ಒಂದು 10-12 ಅಡಿ ಇಟ್ಕೊಂಡಿದೆ. ಇದು ಕ್ಲೀನ್ ಮಾಡಿಸ್ಬಿಟ್ರೆ ಇದು ನಿಮಗೆ ಹೆಚ್ಚು ಕಡಿಮೆ ಸುಮಾರು ಒಂದು 2-3 ಗುಂಟೆ ಜಾಗ ಸಿಗುತ್ತೆ ನಿಮಗೆ. ನೋಡಿ, ಫೆನ್ಸಿಂಗ್ ಇಲ್ಲಿ ಬಂದ್ರೂ ಕೂಡ ನೋಡಿ, ಇದೆಲ್ಲ ಪಾರ್ಕಿಂಗ್ ಮಾಡ್ಕೋಬೋದು ನೀವು. ಇದು ವಿಷಯ, ಇದು ತುಂಬ ವರ್ಷಗಳ ಹಿಂದಿನಿಂದನೂ ಕೂಡ ಈ ಬೇಲಿ ಹಾಗೇ ಇದೆ. ನೋಡಿ, ಈ ಕಟ್ಟೆಯಿಂದ ಸ್ಟಾರ್ಟ್ ಆದರೆ ಸ್ಟ್ರೈಟ್ ಇದು ಅಲ್ಲಿ ಲೈನ್ಸ್ ಇದೆಯಲ್ಲ, ಅಲ್ಲಿ ತನಕ 1.5 ಎಕರೆ, 1 ಎಕರೆ 20 ಗುಂಟೆ. ಇಲ್ಲಿ ಕಾಣ್ತಾ ಇರೋದು ವಿಲೇಜ್. ಇದು ಈ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇದು ಕೂಡ ಒಂದು 20 ಮೀಟ್ರ್ ಇದೆ ಅಷ್ಟೇ, 20-30 ಮೀಟ್ರ್ ಬಸ್ ಸ್ಟಾಪಿಂದ, ವಿಲೇಜ್ ಬಸ್ ಸ್ಟಾಪಿಂದ. ಮಣ್ಣು ಇದು ನಾನು ನೋಡಿದ್ದೀನಿ, ಬಟ್ ಇದು ರೆಡ್ ಸೈಲ್. ಇದು ಆ್ಯಕ್ಚುಲಿ ಇದು ಬ್ಲ್ಯಾಕ್ ಸೈಲ್ ಅಲ್ಲ ಇದು. ಏಕೆಂದರೆ ಇದು ಭತ್ತ ಹಾಕೋಕ್ಕಿಂತ ಮುಂಚೆನೇ ನಾನು ಸ್ವಲ್ಪ ಬಂದು ವಿಸಿಟ್ ಮಾಡಿದ್ದೆ ಈ ಜಾಗಕ್ಕೆ. ಆವಾಗ ಕೊಡಲ್ಲ ಅಂತ ಹೇಳಿದರು. ಇವಾಗ ಕೊಡೋಕ್ಕೆ ರೆಡಿ ಇದ್ದಾರೆ ಇವರು. 1 ಎಕರೆ 20 ಗುಂಟೆ. ಇದು ದೇವಸ್ಥಾನದಿಂದ, ಅದೇ ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಇಯರ್ಲಿ 2 ಕ್ರಾಪ್ಸ್ ಪ್ಯಾಡಿ, ವರ್ಷಕ್ಕೆ 2 ಬೆಳೆ ಭತ್ತನ ಬೆಳಿಬೋದು. ಇದು ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡು ಟು ನರಸೀಪುರ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಈ ಒಂದು ಸ್ಪಾಟಿಗೆ 1-1.25 ಕಿಲೋಮೀಟ್ರ್ ಆಗುತ್ತೆ. ಇದು ವಿಲೇಜ್ಗೆ ಹತ್ತಿರ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.